ತನಕ ಹೋಗಿದ್ವಿ. ಆವಾಗ ಹೇಳ್ಕೊಂಡದಿತ್ತು ದೊಡ್ಡಕ್ಕ ನನ್ನ ಮದುವೆ ಪರವಾಗಿ ಹೇಳ್ಕೊಂಡದ್ದು. ಹಾಗೆ ಇನ್ನೂ ಒಂದು 19ಗಾಗುವ 1 ಇಯರ್ ಆಗ್ತದೆ. ಅದಕ್ಕಿಂತ ಮುಂಚೆ ಹೋಗಿ ಎಷ್ಟು ಕೋಇನ್ಸಿಡೆನ್ಸ್ ನಮ್ಮ ಇಬ್ಬರ ಲೈಫಲ್ಲಿ ಉಂಟು ಅಂದರೆ, ಇವರು ಇದೇ ಊರವರು. ನಾನು ಈ ಟೆಂಪಲ್ಗೆ ಬಂದು ಹೀಗೆ ಹೇಳ್ಕೊಳ್ಬೇಕಂದ್ರೆ ಹಾಯ್ ಮಾಡಿ ಮ್ಯಾಮಿ. ಅವ್ರದ್ದು ಕಲೀಗ್. ಸೊ ಅವರದ್ದು ತಮ್ಮಂದು ಮ್ಯಾರೇಜ್ ಇದ್ದದ್ದು, ಅವರದ್ದು ಬಾಬು ಇದು ಚಿಕ್ಕದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇವತ್ತು ನನಗೆ ಮತ್ತು ಗಣಿಯವರಿಗೆ ಟೆಂಪಲ್ಗೆಲ್ಲ ಹೋಗ್ಲಿಕ್ಕುಂಟು. ಅದು ಲಾಸ್ಟ್ ಇಯರ್ ನಾನು, ಅಕ್ಕನವರು, ದೊಡ್ಡ ಅಕ್ಕ, ಪುಚ್ಚಕ್ಕ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಆವಾಗ ಹೇಳ್ಕೊಂಡದಿತ್ತು ದೊಡ್ಡಕ್ಕ ನನ್ನ ಮದುವೆ ಪರವಾಗಿ ಹೇಳ್ಕೊಂಡದ್ದು. ಹಾಗೆ ಇನ್ನೂ ಒಂದು 19ಗಾಗುವ 1 ಇಯರ್ ಆಗ್ತದೆ. ಅದಕ್ಕಿಂತ ಮುಂಚೆ ಹೋಗಿ ಬರುವ ಅಂತ ಅವ್ರು ಹೇಳಿದರು. 1 ಇಯರ್ಗಿಂತ ಮುಂಚೆ ಆಗ್ತದೆ, ನೀವು ಬರಬೇಕು ಅಂತ ಹೇಳಿದರು. ಹಾಗೆ ನಾನು ಮತ್ತು ಗಣಿಯವರು ಹೋಗ್ತಿದ್ದೆ. ಇವತ್ತು ಹೇಗೂ ರಜೆ ಉಂಟು ಇವರಿಗೆ, ಅದು ಹೋಗಿ ಬರುವ ಅಂತ. ಮತ್ತು ಅಲ್ಲಿ ಜಾತ್ರೆ ಕೂಡ ಎಲ್ಲಿಂತ ನೀವು ಗೊತ್ತಾಗಿರ್ಬೋದು, ಕೇಪುಗೆ ಹೋಗ್ತಿದ್ದೇವೆ. ಆಮೇಲೆ ಇವರ ಕಲ್ಲಿಗಿದೊಬ್ಬರದು ಮ್ಯಾರೇಜ್ ಉಂಟು, ಅದು ಮುಗಿಸಿ ನನ್ನ ಮನೆಗೆ ಹೋಗಿ ಆಮೇಲೆ ಅಲ್ಲಿಂದ ಇಲ್ಲಿಗೆ ಬರೋದು. ಹಾಗೆ ಹೋಗ್ತಾ ಹೋಗ್ತಾ ವ್ಲಾಗ್ ಹೇಗುಂಟು ಅಂತ ನೋಡುವ. ನಾವು ಹೊರಡ್ತಿದ್ದೇವೆ. ಅಕ್ಕ ಇವತ್ತು ಓಡ್ ರೊಟ್ಟಿ ಮಾಡಿದ್ದಾಳೆ. ಹಾಗೆ ಓಡ್ ರೊಟ್ಟಿ ಒಂದು ತಿಂದು ಚಹಾ ಕುಡಿದು ನಾನು ಮತ್ತು ಗಣಿಯವರು ಹೊರಡೋದು. ವಿಟ್ಲ ರೀಚ್ ಆದ್ವಿ. ಇಲ್ಲಿಂದ ದೇವರಿಗೊಂದು ಸಾರಿ ತಗೊಂಡ್ವಿ, ಅದು ಅಕ್ಕ ಹೇಳ್ಕೊಂಡದ್ದು. ಮತ್ತು ಹೂ ತಗೊಂಡು ಇನ್ನು ಸೀದಾ ದೇವಸ್ಥಾನಕ್ಕೆ ಹೋಗ್ತೀವಿ. ನಾನು ಮತ್ತು ಗಣಿಯವರು ಇವತ್ತು ಬಂಟ್ವಾಳ ತಾಲೂಕು ಮತ್ತು ವಿಟ್ಲಕ್ಕೆ ಹತ್ತಿರ ಆಗುವಂತಹ ದೇವಸ್ಥಾನ ಕೇಪು ಉಳ್ಳಲ್ತಿ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದೇವೆ. ಕಳೆದ ವರ್ಷ ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಒಂದು ಹರಕೆ ಹೇಳ್ಕೊಂಡದಿತ್ತು ನನ್ನ ಹೆಸರಲ್ಲಿ, ಹಾಗೆ ಅದನ್ನು ಕೊಟ್ಟು ಹೋಗುವ ಅಂತ ಬಂದದ್ದು. ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಕಾರಣಿಕವಾದ ದೇವಸ್ಥಾನ. ನೀವೆಲ್ಲರೂ ಬಂದಿರ್ಬೋದು, ನಿಮಗೆ ಗೊತ್ತಿರ್ಬೋದು. ಮತ್ತು ನಾವು ಹೋದ ದಿವಸ ಅಲ್ಲ, ಅದರ ಮಾರನೇ ದಿವಸ ಇಲ್ಲಿ ಜಾತ್ರೆ ಕೂಡ ಆಗ್ತದೆ. ಕಳೆದ ಸಲ ಹೋಗಿರಬೇಕಾದ್ರೆ ಜಾತ್ರೆ ಆಗಿತ್ತು, ಅದರ ನೆಕ್ಸ್ಟ್ ಹೋಗಿದ್ವಿ. ಈ ಸಲ ಜಾತ್ರೆಗಿಂತ ಒಂದು ದಿನ ಮುಂಚೆ ಹೋಗಿದ್ವಿ. ಈ ದೇವಸ್ಥಾನದಲ್ಲಿ ಗಂಡಸರಿಗೆ ಒಳಗೆ ತನಕ ಹೋಗಿ ದೇವರನ್ನು ನೋಡುವಂಥ ಅವಕಾಶ ಇದೆ. ಆದರೆ ನಾವು ಮಾತ್ರ ಹೊರಗಡೆ ನಿಂತು ದೇವರನ್ನು ನೋಡ್ಬೋದು. ನಮ್ಮ ಹರಕೆಯನ್ನು ಅಲ್ಲಿ ಅರ್ಚಕರು ಬಂದು ತಗೊಂಡು ಹೋಗ್ತಾರೆ, ಮತ್ತು ಅರ್ಚಕರು ನಮಗೆ ಪ್ರಸಾದ ಕೂಡ ಕೊಡ್ತಾರೆ. ಇಲ್ಲಿ ಈ ವ್ಲಾಗನ್ನು ಗಣಿಯವರು ಮಾಡಿದ್ದು. ಅವರಿಗೆ ಒಳಗಡೆ ಹೋಗಿ ಸುತ್ತ ಹಾಕಿ ಬರಲಿಕ್ಕೆ ಅವಕಾಶ ಇದೆ, ನಮಗೆ ದೇವರನ್ನು ಹೊರಗಿಂದ ನೋಡ್ಬೋದು. ಸೊ ಇದು ಬಂಟ್ವಾಳ ತಾಲೂಕಲ್ಲಿ ಲೊಕೇಟ್ ಆಗಿರುವಂಥದ್ದು, ವಿಟ್ಲಕ್ಕೆ ಹತ್ತಿರ ಆಗ್ತದೆ. ನೀವು ಯಾರೆಲ್ಲ ಹೋಗಿದ್ದೀರಾ ಅಂತ ಹೇಳಿ. ಕೇಪು ದೇವಸ್ಥಾನಕ್ಕೆ ಬಂದು ಇದು ಅಕ್ಕ ಹೇಳಿಕೊಂಡದ್ದು ಹರಕೆ ಕೊಟ್ಟಾಯಿತು. ಅದು ಎಂತಂದರೆ, ನಾವು ಲಾಸ್ಟ್ ಇಯರ್ ಬಂದಾಗ ಅಕ್ಕ ಹೇಳ್ಕೊಂಡಿದ್ಲು ನನಗೊಂದು ಮದುವೆ ಆಗಲಿ ಅಂತ. ಹಾಗೆ ಮದುವೆ ಆದಮೇಲೆ ದಂಪತಿ ಸಮೇತ ಬರಬೇಕು ಅಂತ ಅವರು ಅರ್ಚಕರು ಹೇಳಿದರು. ಹಾಗೆ ನಾವು ಬಂದದ್ದು. ಇವತ್ತು ಹೇಗೂ ಇವರಿಗೂ ರಜೆ, ನಾನು ಫ್ರೀ ಇದ್ದೇನೆ ಅಂತ ಹೇಳಿ. ಮತ್ತು 1 ಇಯರ್ ಸಹ ಆಗ್ತಾ ಬಂತು. ಅವರು ಹೇಳಿದರು ಮುಂಚೆನೇ, 1 ಇಯರ್ಗಿಂತ ಮುಂಚೆ ಮದುವೆ ಆಗ್ತದೆ, ಅವರು ಬರ್ತಾರೆ ಇಲ್ಲಿಗೆ ಅಂತ ಹೇಳಿದರು. ಹಾಗೆ ಅದು ಸಹ ಒಂದು ಕಂಪ್ಲೀಟ್ ಆಯಿತು. ಮತ್ತು ಎಷ್ಟು ಕೋಇನ್ಸಿಡೆನ್ಸ್ ನಮ್ಮ ಇಬ್ಬರ ಲೈಫಲ್ಲಿ ಉಂಟು ಅಂದರೆ, ಇವರು ಇದೇ ಊರವರು. ನಾನು ಈ ಟೆಂಪಲ್ಗೆ ಬಂದು ಹೀಗೆ ಹೇಳ್ಕೊಳ್ಬೇಕಂದ್ರೆ ಸುಮಾರು ಕೋಇನ್ಸಿಡೆನ್ಸ್ ಇರ್ಬೋದು. ಇವರು ಸುಮಾರು ಸಲ ಸುಬ್ರಹ್ಮಣ್ಯಕ್ಕೆ ಬಂದಿದ್ದಾರೆ. ನಾನು ಪ್ರೈಮರಿ ಇರುವಾಗಿಂದಲೇ ಸುಬ್ರಹ್ಮಣ್ಯಕ್ಕೆ ಬರ್ತಿದ್ದಾರೆ ಅಂದರೆ ಸುಮಾರು ಕೋಇನ್ಸಿಡೆನ್ಸ್ ಉಂಟು. ಹಾಗೆ ಮತ್ತು ನನ್ನ ಅಮ್ಮಂದು ಊರು ಕೂಡ ವಿಟ್ಲ. ಇಲ್ಲಿ ಇದು ದೇವಸ್ಥಾನ ಕೂಡ ಹತ್ತಿರ ಆಗ್ತದೆ ವಿಟ್ಲಕ್ಕೆ. ಮತ್ತು ಇವರು ಸಹ ವಿಟ್ಲದಲ್ಲೇ ವರ್ಕ್ ಮಾಡಿದ್ದಾರೆ. ಹಾಗೆ ಹೇಗೆ ಎಂತ ಅಂತ ಹೇಳೋದು ಅಂತ ಹೇಳಿದರೆ, ನಾವು ಮದುವೆ ಆಗುವ ಹುಡುಗ ಇರ್ತಾರಲ್ವ, ಅವರ ಊರಿಗೆ ನಾವು ಹೋಗಿರ್ತೇವೆ ಕೋಇನ್ಸಿಡೆನ್ಸ್ ಆಗಿ, ಅವರು ನಮ್ಮ ಊರಿಗೆ ಬಂದಿರ್ತಾರೆ. ಹಾಗೆ ನಾವು ದೇವಸ್ಥಾನದಿಂದ ಶಶಿಮುನಿಯ ಮನೆ ಹೋಗುವ ದಾರಿಯಲ್ಲಿ ಇದು ಫ್ರೂಟ್ಸ್ ಇದು ಶಾಪ್ ಸಿಕ್ಕಿತ್ತು. ಶಶಿಮುನಿಯ ಮನೆಯಲ್ಲೇ ಮಾಮಿ ಕೂಡ ಇದ್ದಾರೆ, ಹಾಗೆ ಅವರಿಗೆ ಸಹ ಫ್ರೂಟ್ಸ್ ತಗೊಂಡು ಹೋಗುವ ಅಂತ ಒಂದು ಸ್ವಲ್ಪ ಫ್ರೂಟ್ಸನ್ನು ತಗೊಂಡ್ವಿ. ನಾವು ಟೆಂಪಲಿಂದ ಸೀದಾ ಕೋಣಿಯ ಮನೆಗೆ ಬಂದ್ವಿ, ಶಶಿಮುನಿಯ ಮನೆಗೆ. ಇವ್ರದ್ದು ಸ್ವಲ್ಪ ಡ್ರೆಸ್ ಎಲ್ಲ ಇಲ್ಲಿಟ್ಟು ಆಮೇಲೆ ಇಲ್ಲಿಂದ ಮದುವೆ ಫಂಕ್ಷನಿಗೆ ಹೋಗೋದು. ಸೊ ಮಾಮಿ ಸಹ ಇಲ್ಲೇ ಇದ್ದಾರೆ, ಹಾಗೆ ಫ್ರೂಟ್ಸ್ ಎಲ್ಲ ಇಲ್ಲೇ ಕೊಟ್ವಿ. ಮಾಮಿ ಒಂದು 2-3 ದಿವಸ ಆಯಿತು, ಅಂದರೆ ಅವರದ್ದು ದೊಡ್ಡ ಮಗಳಲ್ಲ, ಹಾಗೆ ಇಲ್ಲಿ ಬಂದಿದ್ದಾರೆ.
ಬನ್ನಿ. ಇದು ನನ್ನ ಪುಟ್ಟ ಸಬ್ಸ್ಕ್ರೈಬರ್. ಅವನು ನನ್ನ ವ್ಲಾಗಿಗೆ ಡೈಲಿ ಕಾಯುವುದಂತೆ. ಮಾಮಿ ವ್ಲಾಗ್ ಹಾಕಿದಾಗ ನೋಡಿ ಬರೋದು, ನೋಡಿ ಮತ್ತೆ ಸ್ಕೂಲಿಗೆ ಹೋಗೋದು. ಗುಂಡಣ್ಣ ಮಾಮಿ ಇದ್ದಾರೆ. ಹಾಯ್ ಮಾಡಿ ಮಾಮಿ. ಇವರು ಮಾಮಿಯ ತಂಗಿ. ಸೊ ನಾವು ಹೋಣಿಯ ಮನೆಯಿಂದ ಇವಾಗ ಹೊಂತಿಮಾರು ದೇವಸ್ಥಾನಕ್ಕೆ ತಲುಪಿದ್ವಿ. ಆ್ಯಂಡ್ ನಮ್ಮದು ರಿಸೆಪ್ಷನ್ ಕೂಡ ಇಲ್ಲೇ ಆದ್ದು. ಇಲ್ಲಿ ಎಂತ ಗೊತ್ತುಂಟ, ನನ್ನ ಅಕ್ಕನ ಪುಚ್ಚಕ್ಕನ ಮನೆಯವರು ಸುಮಾರು ಸರಿ ಇಲ್ಲಿ ಬರ್ತಿದ್ರು. ಅವಾಗ ನಾನು ಯೋಚನೆ ಮಾಡ್ತಿದ್ದೆ ಯಾವ ದೇವಸ್ಥಾನ ಇರ್ಬೋದು ಅಂತ. ನಾನು ಸಹ ಇದೇ ಊರಿಗೆ ಮದುವೆಗೆ ಬರ್ತೇನೆ ಅಂತ ಒಂದು ಗೊತ್ತಿರಲಿಲ್ಲ. ಬನ್ನಿ ಹೋಗುವ. ಅವ್ರದ್ದು ಕಲೀಗು. ಸೊ ಅವರದ್ದು ತಮ್ಮಂದು ಮ್ಯಾರೇಜ್ ಇದ್ದದ್ದು, ಅವರದ್ದು ಬಾಬು ಇದು ಚಿಕ್ಕದು, ಅವರ ಮಿಸ್ಸಸ್ ಇವರು. ಗೈಸ್ ಮದುವೆದು ಫಂಕ್ಷನ್ ಎಲ್ಲ ಆಯಿತು, ಊಟ ಎಲ್ಲ ಆಯಿತು, ಗಮ್ಮತ್ತು, ಐಸ್ ಕ್ರೀಮ್ ಎಲ್ಲ ತಿಂದು ಇವಾಗ ಹೊರಡ್ತಾ ಇದ್ದೇವೆ. ಇನ್ನೂ ಇಲ್ಲಿಂದ ಒಂದು ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಅಲ್ಲಿಂದ ಮತ್ತೆ ಅಪ್ಪನ ಮನೆಗೆ ಹೋಗೋದು. ಇವತ್ತು ಪುಚ್ಚಕ್ಕ ಇದ್ದಾಳೆ, ಹಾಗೆ ಹಾಲು ಕರಿತಾಳೆ ಅಂತ ಒಂದು ಧೈರ್ಯ. ಇಲ್ಲಾಂದರೆ ಬಿಡಲಿಕ್ಕೆ ಹೇಳಿದ್ದಾನೆ, ಅವಳಿಗೆ ಇವತ್ತು ಹೋಗಬೇಕು. ಹಾಗೆ ಅವಳು ಒಂದು ವೇಳೆ ನಿಂತಿದ್ರೆ ನನಗೆ ಧೈರ್ಯ ಇರ್ತಿತ್ತು. ಅದು ಸಹ ಬೇಗ ಹೋಗಬೇಕು ಇವತ್ತು ಇಲ್ಲಿಂದ. ಶಶಿ ಹುಣಿಯ ಮನೆಯಲ್ಲಿ ಭರತನಾಟ್ಯ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವರದೊಂದು ಡ್ರೀಮ್ ಕ್ಲಾಸ್ ಸ್ಟಾರ್ಟ್ ಮಾಡುವಂಥದ್ದು. ಇದು ಸ್ಟೂಡೆಂಟ್ಸ್, ಇವಾಗ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಒಂದು 4 ದಿವಸ ಆಯಿತು ಸ್ಟಾರ್ಟ್ ಮಾಡಿ. ಹೋಣಿಗೆ ಕೂಡ ಭರತನಾಟ್ಯ ಕಲಿಬೇಕು ಅಂತ ಆಸೆ, ಹಾಗೆ ಅವರು ಕೂಡ ಇವರೊಟ್ಟಿಗೆ ಕಲಿತಿದ್ದಾರೆ. ಅವರದ್ದು ಎಲ್ಲ ಡ್ರೀಮನ್ನು ಅವರ ಹಸ್ಬೆಂಡ್ ಫುಲ್ಫಿಲ್ ಮಾಡೋದು. ಸೊ ನೋಡಿ, ಅವರು ತುಂಬ ಸಪೋರ್ಟಿವ್ ಹೋಣಿಗೆ. ನನಗೆ ಸಹ ಅವರಿಬ್ಬರನ್ನು ನೋಡಿ ತುಂಬ ಖುಷಿ ಆಗ್ತದೆ. ಅಂದರೆ ನಾನು ಅವರನ್ನು ನೋಡಿ ತುಂಬ ಕಲಿಯೋದಿದೆ. ಅಷ್ಟು ಎಜೆಸ್ಟೇಬಲ್ ಹಸ್ಬೆಂಡ್ ವೈಫ್, ಅವರಷ್ಟು ಎಜೆಸ್ಟೇಬಲ್ ಕಪಲ್. ಹಾಗೆ ಅವರನ್ನು ನೋಡಿ ನನ್ನ ಹಾಗೆ ಗಣಿಯವರು ಅಷ್ಟು ಹಂಬಲ್ ಇರ್ತಾರೆ, ಮತ್ತು ಅಷ್ಟು ನನಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಅವರಿಬ್ಬರು ರೀಸನ್. ಮತ್ತು ಶಶಿ ಹುಣಿ ಹೇಗೆ ಅಂದರೆ ಮನೆಯದು ಜವಾಬ್ದಾರಿ ಮುಂಚೆನೇ ತೊಗೊಂಡಿದ್ರು, ನನ್ನ ದೊಡ್ಡಕ್ಕ ಹೇಗೆ ಹಾಗೆ ಇವರು ಕೂಡ. ನನ್ನ ಮತ್ತು ಗಣೇಶ್ ಅವರ ಮದುವೆ ಸಹ ಅವರೇ ಒಂದು ಜವಾಬ್ದಾರಿ ತಗೊಂಡು ಮಾತಾಡಿ ಮುಂದೆ ನಿಂತು ಎಲ್ಲ ಕೂಡ ಮಾಡಿದ್ದು. ಹಾಗಾಗಿ ಅವರು ನಮ್ಮ ಫ್ಯಾಮಿಲಿಯಲ್ಲಿ ಸೂಪರ್ ವುಮೆನ್. ಅವ್ರದ್ದು ಕಿಚನ್ ಇದು, ಅಲ್ಲಿಂದ ಹೀಗೆ ಮೇಲೆ ಸ್ಟೆಪ್ ಹತ್ತಿ ಬಂದರೆ ಇಲ್ಲಿ ಕ್ಲಾಸು. ಅಮ್ಮ ಹೋಣಿ ಕೂಡ ಭರತನಾಟ್ಯ ಕಲಿತಿದ್ದಾರೆ. ಅವ್ರದ್ದು ಡ್ರೀಮ್ ಅಂತೆ ಚೈಲ್ಡ್ಹುಡ್ಡಿಂದ, ಹಾಗೆ ಇವಾಗ ಫುಲ್ಫಿಲ್ ಮಾಡ್ತಿದ್ದಾರೆ. ಸಾನ್ನಿಧ್ಯ ಒಂದು ಎಷ್ಟಾಗಿದೆ ಕಲಿತು ನಿಂದು? ಜೂನಿಯರ್ ಆಗ್ತಾ ಬಂತ, ಹಾಗಾಗಿ ಅವಳು ಬರ್ತಿಲ್ಲ ಇಲ್ಲಿ, ಅವಳು ಬೇರೆ ಕಡೆ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಹಾಗುವ ನಾವಿನ್ನು ಹೊರಡೋದು. ನಾವು ಅಲ್ಲಿಗೆ ಹೋಗಲಿಲ್ಲ, ಅಂದರೆ ನನ್ನ ಅತ್ತೆ ಮನೆಗೆ, ಅಂದರೆ ನಮ್ಮ ಮನೆಗೆ ಹೋಗಲಿಲ್ಲ, ಯಾಕಂದರೆ ಲೇಟ್ ಆಗ್ತದೆ ಅಂತ ಹೇಳಿ ಇಲ್ಲಿಂದ ಹೋಣಿ ಮನೆಯಿಂದಲೇ ಮನೆಗೆ ಹೋಗ್ತಾ ಇದ್ದೇವೆ. ಮಾಮಿ ಕೂಡ ಇಲ್ಲೇ ಇದ್ದಾರಲ್ಲ, ಹಾಗೆ ಇಲ್ಲಾಂದರೆ ಅಲ್ಲಿ ಹೋಗ್ತಿದ್ವಿ. ಹೋಣಿ ಅವ್ರದ್ದು ಕ್ಲಾಸ್ ಕೂಡ ಆಗ್ತಾ ಉಂಟು. ಹೊರಡೋದು. ಹೋಣಿಯವರ ಮನೆಯಲ್ಲಿ ವೀಣೆ ಉಂಟು ನೋಡಿ, ದೇವರ ಕೋಣೆಯಲ್ಲಿ ಇಟ್ಟಿದ್ದಾರೆ. ಹೋಣಿ ವೀಣೆ ಸಹ ಬಾರಿಸ್ತಾರೆ, ನೀವು ನೋಡಿರ್ಬೋದು. ಬರ್ತದಾ ನಿಮಗೆ? ಶಿವ್ಗೆ ಬರ್ತದ? ಶಿವು ಇಲ್ಲ. ನಮಗೆ ಇದು ಸಿಕ್ಕಿತ್ತು ಈರೋಳು, ಹಾಗೆ ತಗೊಳ್ಳಿಕ್ಕೆ ಬಂದ್ವಿ. ಒಂದಕ್ಕೆ 40 ಅಂತೆ, ಇದರಲ್ಲಿ 3 ಕಣ್ಣಿರ್ತದೆ. ಸೊ ನಿಮ್ಮಲ್ಲೆಲ್ಲ ಹೇಗೆ ಅಂತ ಹೇಳಿ. ಮೊದಲು ಪುತ್ತೂರು ಸಂತೆಯಲ್ಲಿ 100 ರೂಪಾಯಿಗೆ 4 ಸಿಗ್ತಾ ಇತ್ತು. 20 ರೂಪಾಯಿ. ಹೌದಾ? ಅಲ್ಲಿ 6:45ಕ್ಕೆ ಮನೆಗೆ ತಲುಪಿದ್ವಿ. ಟಿಂಕಿ ಕೂರ ನೋಡಿ ಅಂತೂ ತಲುಪಿದ್ವಿ ಅಂತ ಇವನಿಗೊಂದು ಖುಷಿ. ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ. ಹಿಂಗೆ